ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾವು ವರಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಿದ್ದೋ. ನನ್ನೆಲ್ಲ ವೀಡಿಯೋನ ಸಹ ನಾನು ವರಲಕ್ಷ್ಮಿ ಹಬ್ಬ ಆದಮೇಲೆ ಇದು ಮಾಡ್ತೀನಿ. ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವೋ ನೋಡಿ. ಇದು ನಮ್ಮ ಮಮ್ಮಿ ಬಂದು ಬೆಳಗ್ಗೆ ಕಾಂಪೌಂಡ್ ತೊಳಿತಾ ಇತ್ತು ನೋಡಿ. ನಮ್ಮ ಮಮ್ಮಿ ಕಾಂಪೌಂಡ್ ತೊಳಿತಿದ್ರೆ ಕೆಂಚಿ ಏನು ಮಾಡ್ತಾಳೆ ಅಂತ ಹಿಂದಿನ ಸುತ್ತನೇ ಇದ್ಲು. ಆಮೇಲೆ ಅವ್ಳು ಕಾಂಪೌಂಡ್ ಎಲ್ಲ ತೊಳೆದಾದ್ಮೇಲೆ ಅಮ್ಮ ಸ್ವಲ್ಪ ಕೆಲಸ ಐತೆ ಅಂತು ಅವಳ ಅಷ್ಟೊತ್ತಿಗೆ ನೀರು ಆಫ್ ಮಾಡೋಗು ಅಂತು. ನೀರು ಆಫ್ ಮಾಡೋಕೆ ಬರೋಕ್ಕೆ ಹೋದರೆ ಅವಳು ಪೈಪ್ ಇಟ್ಕೊಂಡು ಆಟಾಡ್ತಿದ್ಲು. ಮಮ್ಮಿ ಬೈಕ್ಗಳಿಗೆಲ್ಲ ತೊಳೆದಿತ್ತು, ನನ್ನ ಸ್ಕೂಟಿನೂ ತೊಳೆದಿತ್ತು. ಅವಳು ಇಟ್ಕೊಂಬರೋಣ ಅಂತ ಹೋದೆ, ಬಟ್ ಅವಳು ಬರಲಿಲ್ಲ. ಮಮ್ಮಿ ಕಾಂಪೌಂಡ್ ತೊಳ್ಕೊಟ್ಟಿದ್ರೆ ಅವಳು ಇದು ಪೈಪೆಲ್ಲ ಎತ್ಕೊಡ್ತಿದ್ಲು ನೋಡಿ ಯಾವ ರೀತಿ ಹೆಲ್ಪ್ ಮಾಡ್ತಾಳೆ ಅಂತ. ಆಮೇಲೆ ಅವ್ರ ಮನೆಗೆ ಹೋಗ್ತಿದ್ಲು. ಆಮೇಲೆ ನಾನು ಹೇಳ್ಕೊಂಬಂದೆ. ಅಷ್ಟೊತ್ತಿಗೆ ಅಮ್ಮನೂ ಬಂದು ಹೇಳ್ಕೊತು ನೋಡಿ. ಅಲ್ಲಿ ಕಪ್ಪೆ ಇತ್ತಂಬಿಟ್ಟು ಎದ್ದುಕೊಂಡು ಹೋಗ್ತಾಳೆ ಪಾಪ ಹುಡುಗಿ. ಕಪ್ಪೆಯಿಂದ ತುಂಬ ಎದ್ದುಕೊತಾಳೆ ಅವಳು. ಎಲ್ಲಿ ಬಿದ್ದೋಗ್ತೀನಿ ಅಂತ ಕೆಳಕ್ಕೆ ನಿಧಾನಕ್ಕೆ ಹೋಗ್ತಿದ್ಲು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಇವತ್ತು ನಾಳೆ ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾವಿವತ್ತು ಬಾಳೆಕಂದು ಮತ್ತು ಬಾಳೆದೆಲೆ ಕುಯ್ಕೊಳ್ಳೋಣ ಅಂತ ಬಂದಿವಿ. ಆಲ್ರೆಡಿ ಒಂದು ಬಾಳೆಕಂದು ಕುಯ್ದಿದ್ದೀನಿ, ಚಿಕ್ಕದು. ನೆಕ್ಸ್ಟ್ ಬಾಳೆದೆಲೆ ಎಲ್ಲ ಕುಯ್ಯಂ ಬನ್ನಿ. ದೇವ್ರಿಗೆಲ್ಲ ಕುಣ್ಸೋಕ್ಕೆಲ್ಲ ಅಗ್ಲಾಗಿರೋ ಎಲೆ ಬೇಕಲ್ವಾ. ಸೊ ನೋಡಿ, ಇದು ಅಗ್ಲಾಗಿತ್ತು. ಸೊ ಹಂಗಾಗಿ ನಾನು ಈ ಎಲೆನ ಆಯ್ಕೆ ಮಾಡ್ಕೊಂಡು ಕುಯ್ಕೊತಾ ಇದ್ದೀನಿ. ಸೊ ಅಗ್ಲಾಗಬೇಕು ಮತ್ತು ಉದ್ದನೂ ಇರಬೇಕು. ಟೇಬಲ್ಸ್ ತುಂಬ ಬೇರುತ್ತಲ್ವ, ಅದಕ್ಕೋಸ್ಕರ ಈ ಥರ ಎಲ್ಲ ಕಟ್ ಮಾಡ್ಕೊಂಡೆ ನೋಡಿ. ಇದು ಅದೇ ಥರ ಇದೆ. ಸೊ ಇದನ್ನು ಕಟ್ ಮಾಡ್ಕೊತೀನಿ. ಬನ್ನಿ ನನಗೆ ಸೀರೆ ಉಟ್ಕೊಳಕ್ಕೆ ಬರಲ್ಲ ಅಂದ್ಬಿಟ್ಟು ಮಿಷನ್ ಲಕ್ಷ್ಮಿಗೆ ಸೀರೆ ರೆಡಿ ಮಾಡ್ತಿತ್ತು, ನಾನು ಹೆಲ್ಪ್ ಮಾಡ್ತಿದ್ದೆ ನೋಡಿ. ನಾವು ಕಲರ್ ಸೆಲೆಕ್ಟ್ ಮಾಡಿದ್ವಿ, ಸೀರೆ ಸೆಲೆಕ್ಟ್ ಮಾಡಿದ್ವಿ ಯಾವ ರೀತಿ ಐತೆ ಅಂತ. ನೀವು ಯಾವ ಕಲರ್ ಲಕ್ಷ್ಮಿಗೆ ಸೀರೆ ಉಡ್ಸಿದ್ರಿ ಅಂತ ಕಮೆಂಟ್ ಮಾಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ನಾನು ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ಲಕ್ಷ್ಮಿ ಮುಖಗಳನ್ನ ಸಿಂಪಲ್ ಆಗಿ ಡಿಸೈನ್ ಮಾಡ್ತಿದ್ದೆ ನೋಡಿ. ಮೊದಲು ಅಷ್ಟನ್ನೆಲ್ಲ ತೆಗ್ದು ಹಾಕ್ಕೊಂಡೆ. ಅದು ಸ್ವಲ್ಪ ತೆಳ್ಳಾಗಿರೋದ್ರಿಂದ ಅರ್ಧರ್ದು ಹೋಗ್ತಿತ್ತು. ಆಮೇಲೆ ಒರೆಸ್ಕೊಂಡೆ ಎತ್ತಿಲ್ಲಿ ಕಾಟನ್ ಯೂಸ್ ಮಾಡ್ತೀನಿ ನಾನು ಜಾಸ್ತಿ ಲಕ್ಷ್ಮಿಗೆ ರೆಡಿ ಮಾಡೋದಾಗ. ಆಮೇಲೆ ಹಣೆಗೆ ಕುಂಕುಮ ಇಕ್ಕಿ ಎಲ್ಲ ಅಲಂಕಾರ ಮಾಡಿದೆ ನೋಡಿ ಯಾವ ರೀತಿ ಕಾಣ್ತೈತೆ ಅಂತ ನಮ್ಮ ಮನೆ ಲಕ್ಷ್ಮಿ. ಆಮೇಲೆ ಐಲೈನರ್ ತೊಗೊಂಡು ಕಣ್ಣಿಗೆ ರೆಡಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೆ. ಅದು ಸಹ ಐಲೈನರ್ ಜಾಸ್ತಿ ಆಗಿತ್ತು. ನಾನು 4 ಗಂಟೆಗೆ ಎದ್ದೆ. ಮಮ್ಮಿ ಅಷ್ಟೊತ್ತಿಗೆ 3:30ಗೆ ಎದ್ದು ರೆಡಿಯಾಗಿದ್ರು. ನಾನು ನೋಡಿ ಆಗಿದ್ದು ಫ್ರೆಶ್ ಅಪ್ ಆದೆ. ನಾನು ಫ್ರೆಶ್ ಅಪ್ ಆಗೋಷ್ಟರಲ್ಲಿ 4:30 ಆಯಿತು. ಪಪ್ಪನೇ ರಾತ್ರಿನೆಲ್ಲ ಡೆಕೋರ್ ಮಾಡಿದ್ರು ನೋಡಿ ಯಾವ ರೀತಿ ಡೆಕೋರ್ ಮಾಡೋರೆ ಅಂತ. ನೆಕ್ಸ್ಟ್ ನಾನು ಮಾಡ್ತಾ ಹೋದೆ ನೋಡಿ ಹೇಗಿತ್ತು. ಸೀರೆ ಮತ್ತು ಲಕ್ಷ್ಮಿ ಮುಖಗಳನ್ನ ರಾತ್ರಿ ರೆಡಿ ಮಾಡ್ಕೊಂಡಿದ್ದೆ. ಇಷ್ಟು ಒಡವೆ ಹಾಕೋಣ ಮುಟ್ಟು ಎತ್ತು ಮಾಡಿಕೊಂಡೆ. ನೆಕ್ಸ್ಟ್ ಕಳಸ ಪೂಜ್ಗಳನ್ನ ಮುಟ್ಟು ಪೂಜ್ಕೊತಿದ್ದೆ. ಅರಳಿಕಾಯಿ, ದಾಳಿಂಬೆ, 5 ತಾವರೆ ಬೀಜ, 5 ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಎಲ್ಲ ಇದೆ. ಇದು ಹಾಕಿ ರೆಡಿ ಮಾಡಿದೆ. ನೆಕ್ಸ್ಟ್ ಮುಖೋಡ ಐತೆ, ಬಟ್ ನಾನು ಇನ್ನೂ ಒಡವೆ ಏನೂ ಹಾಕಿಲ್ವಲ್ಲ, ಸೀರೆ ಉಡ್ಸಿಲ್ವಲ್ಲ, ಮುಖೋಡ ತೆಗ್ದಿಕ್ಬಿಟ್ಟೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಅಂದ್ಬಿಟ್ಟು ಒಂದು ಕೋಲ್ ಕಟ್ಟಿ ಅದು ನಿಲ್ಲಿಲ್ಲ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಬರೀ ಊಟ. ನೆಕ್ಸ್ಟ್ ಮಮ್ಮಿ ನಾನು ಸೇರ್ಕೊಂಡು ಸೀರೆನೆಲ್ಲ ಸರಿ ಮಾಡ್ತಿದ್ವಿ. ಮಮ್ಮಿನೂ ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದು ನನಗಿಂತ ಮೊದಲೇ ನೀರೆಲ್ಲ ತಂದು ರೆಡಿ ಮಾಡಿದ್ರು ನೋಡಿ ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ. ಇದಾದಮೇಲೆ ಮುಕ್ಕೊಡೆಲ್ಲ ಆದಮೇಲೆ ನಾನು ಅಜ್ಜಿ ಕೇಳ್ತಿದ್ದೆ, ಅಜ್ಜಿ ಹೆಂಗೈತೆ ಸರಿಯಾಗಿ ಕೂತೈತಾ ಅಂತ. ಬಟ್ ಫಸ್ಟ್ ಟೈಮ್ ನಾನು ಇದು ಮಾಡಿದ್ದು. ಅದು ನಾವು ಒಡವೆನೆಲ್ಲ ಹಾಕ್ಬೇಕಿತ್ತು ಮುಕ್ಕೊಡೋಣ. ಬಟ್ ನಾನು ಮುಕ್ಕೊಡ ಮೊದಲೇ ಸೇರಿಸ್ಬಿಟ್ಟೆ. ಆವಾಗಲೂ ಮೊದಲೇ ಸೇರಿಸಿದೆ, ಬಟ್ ಅದು ಸರಿ ಹೋಗಲಿಲ್ಲ. ತಿರ್ಗಾ ಬಿಚ್ಚಿ ಇದು 2ನೇ ಸತಿ ಹಾಕಿದ್ದು. ಹಂಗೆ ಹಾಕ್ಬಾರ್ದು ಅಂತಾರೆ, ಬಟ್ ಏನು ಮಾಡೋದು ನನಗೂ ಗೊತ್ತಾಗಲಿಲ್ಲ ನೋಡಿ ಯಾವ ರೀತಿ ಬಂತು ಅಂತ. ಫೈನಲಿ ನೋಡ್ತಾನೆ ಇರಿ ನಾನು ಹೆಂಗೆ ರೆಡಿ ಮಾಡಿದೆ ಅಂತ.
ಬಾಳೆಕಂತ್ ಕಟ್ಟಿರಲ್ಲ, ಬಾಳೆಕಂತ್ ಕಟ್ಟೋಣ ರೆಡಿ ಮಾಡ್ತಿದ್ದೋ. ಬಟ್ ಮುಂದೆ ಕಟ್ಟೋದು ಬೇಡ, ಹಿಂದೆ ಕಟ್ಟಿ ಅಂತ ಅಜ್ಜಿ. ಸೊ ಹಿಂದೆ ಕಟ್ತಿದ್ದೋ. ಅದು ಕಟ್ಟೋಕ್ಕಾಯ್ತಿತ್ತು, ಎಲ್ಲ ಇದು ಲೂಸ್ ಆದಂಗೆ ಆಯ್ತಿತ್ತು. ನೋಡಿ ಯಾವ ರೀತಿ ಬತ್ತು ಅಂತ ಫೈನಲಿ ಕಟ್ಟಿದ್ವಿ. ಹೂವನ್ನೆಲ್ಲ ತೆಗ್ದಿಕೊಳ್ಳೋಣ, ಲಕ್ಷ್ಮಿ ಮುಡ್ಸೋಕೆ ರೆಡಿ ಮಾಡೋಣ ಅಂದ್ಬಿಟ್ಟು ಹೂವು ತೆಗಿತಿದ್ದೆ. ನೋಡಿ ಇಷ್ಟು ಹೂವು ಮಡಗಿದ್ದು. ನೋಡಿ ಯಾವ ರೀತಿ ಬರುತ್ತೆ ಅಲಂಕಾರ ಅಂತ ಫುಲ್ ವಾಚ್ ಮಾಡಿ ಅಷ್ಟೇ. ಈ ವಿಡಿಯೋದಲ್ಲಿ ಫುಲ್ ವಾಚ್ ಮಾಡಿ ನಾನು ಯಾವ ರೀತಿ ಡೆಕೋರ್ ಮಾಡಿದೆ ಅಂತ. ಬಟ್ ಹೂವನ್ನೆಲ್ಲ ಫಸ್ಟ್ ಟೈಮ್ ಮುಡಿಸ್ತಾ ಇದ್ದೀನಿ. ಮಮ್ಮಿನ ಅದಕ್ಕೆ ಹೇಳ್ತಿದ್ರು ನೀಟಾಗಿ ಮೆಲ್ಲಗೆ ಮುಡಿಸು ಅಂತ. ಸೊ ಹೂವೆಲ್ಲ ರೈಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪನೇ ಹೂವು ತಂದಿದ್ದು. ನಿಮ್ಮ ಕಡೆ ಎಲ್ಲ ಹೂವಿನ ರೈಟ್ ಎಷ್ಟು? ಮನೇಲಿ ಇವೆರಡು ಎತ್ತು ಥರ ಬಸವನ ಥರ ತಂದು ಇದು ಮಡಿಕೊಂಡಿದ್ದೀವಿ. ನಮ್ಮ ಮನೇಲಿ ಎಲ್ಲರೂ ಲೈಕ್ ಮಾಡೋದು ಬಸವಣ್ಣನ. ಸೊ 2 ಜೊತೆ ತಂದು ಮಡಿಕೊಂಡಿದ್ದೀವಿ. ಮುಂದೆ ಲಕ್ಷ್ಮೀ ತವ 2, ಇಲ್ಲಿ ಮುಂದೆ ಶೋ ರೆಡಿ ಮಾಡೋಕ್ಕೆ ಅಂತಲೇ 2 ರೆಡಿ ಮಾಡ್ಕೊಂಡೆ. ನೋಡಿ ಯಾವ ರೀತಿ ಗೊತ್ತು ಅಂತ. ನೆಕ್ಸ್ಟು
सरी उडिन जाउँझै लाग्यो तिमीसँग त्यो बादलको माथि माथि त्यो क्षितिज पारी तिमी र म यो हावा सरी उडिन जाउँझै लाग्यो तिमीसँग त्यो बादलको माथि माथि त्यो क्षितिज पारी तिमी र म बटुल्दै तिम्रो याद समयको चाल छैन यो मायाको भावनालाई नबुझियो मन आज किन हो झस्काइरहन्छ अब थामिदेऊ मेरो हात बटुल्दै तिम्रो याद समयको चाल छैन यो मायाको भावनालाई नबुझियो मन आज किन हो झस्काइरहन्छ दिन सागरी समय बित्दैछ मनमा माया तिम्रो नै उडिरहन्छ ಪೂಜೆ ಮಾಡೋಣ ಮತ್ತು ದೀಪನೆಲ್ಲ ಹಚ್ತಿದ್ದೆ. ಅಜ್ಜಿ ಅಷ್ಟೊತ್ತಿಗೆ ಹೂವೆಲ್ಲ ಇಕ್ಕಿ ರೆಡಿ ಮಾಡ್ತು, ಸ್ವಲ್ಪ ಹೆಲ್ಪ್ ಮಾಡ್ತು. ನಾನು ಸರಿಯಾಗಿ ಇಕ್ಕಿಲ್ಲ ಅಂದ್ಬಿಟ್ಟು ಮಮ್ಮಿ ಬಾಳೆಕಾನೆಲ್ಲ ತಂದು ಮುಂದೆ ಮಾಡಿತ್ತು. ನೋಡಿ ಯಾವ ರೀತಿ ಐತೆ ಅಂತ. ಈ ಥರ ನಾವು ಲಕ್ಷ್ಮೀ ಪೂಜೆ ಮಾಡಿದ್ವಿ. ಅಮ್ಮ ನೀನೇ ಪೂಜೆ ಮಾಡಿಬಿಡು, सरी उडिन जाउँझै लाग्यो तिमीसँग त्यो बादलको माथि माथि त्यो क्षितिज पारी तिमी र म यो हावा सरी उडिन जाउँझै लाग्यो तिमीसँग बादलको माथि माथि त्यो क्षितिज पारी तिमी र म
ಪೂಜೆ ಎಲ್ಲ ಆಯಿತು ನೋಡಿ ಯಾವ ರೀತಿ ಬಂದೈತೆ ನಮ್ಮ ಮನೆ ವರಲಕ್ಷ್ಮಿ ಹಬ್ಬದ್ದು ಡೆಕೋರೇಷನ್ ಎಲ್ಲ ಅಂತ. ಬಟ್ಟು ಎಲ್ಲರೂ ಹೇಳ್ತಾರಲ್ಲ ಎಲ್ಲಿ ಸ್ಟೆಪ್ ಮಾಡಬಾರ್ದು ಅಂದ್ಬಿಟ್ಟು ಹಂಗಾಗಿ ನಾವು 3 ಸ್ಟೆಪ್ ಮಾಡ್ಕೊಂಡ್ವಿ. ಅಪ್ಪ ಸ್ಟೆಪ್ ಇರಲಿ ವರ್ಷ ಅಂದರು. ಆಮೇಲೆ ಫೋಕಸ್ ಎಲ್ಲ ಹಾಕಿ ಲೈಟೆಲ್ಲ ಹಾಕಿದ್ವಿ. ನೋಡಿ ಯಾವ ರೀತಿ ಬಂದೈತೆ ನಮ್ಮ ಮನೆ ಲಕ್ಷ್ಮಿ ಹಬ್ಬದಲ್ಲಿ. ಲಕ್ಷ್ಮಿ ಯಾವ ಥರ ಕಾಣ್ತಾಳೆ ಅಂತ ಕಮೆಂಟ್ ಮಾಡಿ. ನೋಡಿ ಯಾವ ರೀತಿ ಐತೆ ಅಂತ. ನಾನು ಹೇಳುವ ಬಸವಗಳು ನಮ್ಮ ಮನೆ ಇಷ್ಟ ಅಂತ ನೋಡಿ ಅಲ್ಲೂ ಎಳ್ಳು ಒಂದು ಜೊತೆ ಇದೆ, ಇಲ್ಲೂ ಒಂದು ಜೊತೆ ಇದೆ. ನೋಡಿ ನನಗೆ ಈ ಥರ ಡೆಕೋರೇನ ಮಾಡಬೇಕು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಜಾಸ್ತಿ ಯೂಸ್ ಮಾಡಿದೆ ನಾನು. ಟೋನೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಪಲ್ಯ, ಸಾಂಬಾರು ಮತ್ತು ಚಿತ್ರಾನ್ನ. ನಾನು ಮತ್ತು ನಮ್ಮನೆ ಲಕ್ಷ್ಮಿ ಯಾಕೆ ಕಾಣ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ. ನಾನು ಸುಮ್ಮನೆ ಪೂಜೆ ಮಾಡೋಕ್ಕೆ ಡ್ರೆಸ್ ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಮನೇಲಿ ಅಪ್ಪ ಈ ಥರ ಪೂಜೆ ಮಾಡಿತ್ತು. ನಮ್ಮನೆ ದೇವ್ರಿಗೆ ಮನೆಯಲ್ಲಿ ಮತ್ತು ಲಕ್ಷ್ಮಿ ಈ ಥರ ಕಾಣ್ತಾ ಇತ್ತು. ನೋಡಿ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ನಮ್ಮ ಕೆಂಚಿ ರೆಡಿಯಾಗಿ ಬಂದರು ಮೇಡಮ್ ಅವರು. ಅವ್ರ ಮನೆಯಿಂದ ಬೇಗನೆ ಎದ್ದಿಲ್ಲ ಇವತ್ತು. ಎದ್ಬಿಟ್ಟು ಬಂದ್ಬಿಟ್ಟು ಆಟ ಆಡ್ತಿದ್ಲು. ಮತ್ತು ಸೀರೆ ಹಿಡ್ಕೊಂಡು ಹೊಸ ಬಟ್ಟೆ ಹಾಕಿದ್ರು ಸೀರೆಯಲ್ಲಿ ಇಟ್ಕೊಂಡು ಸೀರೆಯಲ್ಲಿ ನಾನು ಸೀರೆ ಉಟ್ಕೊತೀನಿ ಅಂದ್ಬಿಟ್ಟು ಓಡಾಡ್ತಿದ್ಲು. ಮಮ್ಮಿ ಹಂಗೂ ಬಾ ಸೀರೆ ಉಡ್ತೀನಿ ಅಂತು. ಇಲ್ಲ ನಾನೇ ಉಟ್ಕೊತೀನಿ ಅಂತ ಅಂತಿದ್ಲು. ನೋಡಿ ಯಾವ ರೀತಿ ಟ್ರೈ ಮಾಡ್ತಾಳೆ ಅಂತ. ಆ ಥರ ಮುಚ್ಕೊಂಬಿಟ್ಟು ಆ ಥರ ಯಾವಾಗ್ಲೂ. ನೆಕ್ಸ್ಟ್ ಸೀರೆ ಉಟ್ಕೊತೀನಿ ಅಂದ್ಬಿಟ್ಟು 2 ಬದಿ ಮೇಲೆ ಸೀರೆ ಹಾಕ್ಕೊಂಡು ಓಡಾಡ್ತಿದ್ಲು. ನೆಕ್ಸ್ಟ್ ನಾನು ಸೀರೆ ಉಟ್ಕೊಂಡೆ ಅಂತಿದ್ಲು. ಅದಾದಮೇಲೆ ಸೀರೆ ಓದ್ತಿದ್ದಂಗೆ ಎತ್ಕೊಂಡು ತಿರ್ಗಿ ಹಂಗೆ ಮಾಡ್ಕೊತಿದ್ಲು. ಗೊಕ್ಕಯ್ಯ Some loves don't come to stay, they come to teach, then fade away. I know it's time to say goodbye. Hold me till I'm still, kiss me till I'm healed, then drift away. Hold me tight, just one last time. Before you say goodbye, कहीं लग जा. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ. ಇಷ್ಟು ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ ವರಲಕ್ಷ್ಮಿ ಬದಲಾಗಿರುತ್ತೆ. ನಾನು ಯಾವ ರೀತಿ ಡೆಕೋರ್ ಮಾಡಿದೆ ಅಂತೆಲ್ಲ ನಿಮಗೆ ತೋರಿಸಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ವಾಚ್ ಮಾಡೋಕ್ಕೆ. ನಾನು ನೆಕ್ಸ್ಟ್ ವಿಡಿಯೋಗಳನ್ನ ನೀವು ವಾಚ್ ಮಾಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರಿಗೆಲ್ಲ ಥ್ಯಾಂಕ್ ಯು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.